ಎಲ್ರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಇವತ್ತು ನಿಮ್ಮನ್ನು ಹಲಸಿನ ಮೇಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಹಲಸಿನ ಮೇಳವನ್ನು ಮಾಡಿದ್ರು. ಅಲ್ಲಿ ಸಾವಯವ ಉತ್ಪನ್ನಗಳ ಮಾರಾಟ ಕೂಡ ಇರುತ್ತೆ, ಹಾಗೆ ಹಲಸಿನ ಬೇರೆ ಬೇರೆ ತಿಂಡಿಗಳ ಸ್ಪರ್ಧೆ ಕೂಡ ಇರುತ್ತೆ. ಇಲ್ಲಿ ಏನೇನಿದೆ ಅಂತ ಈ ವಿಡಿಯೋದಲ್ಲೇ ನಾವು ನೋಡೋಣ. ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಆದರೆ ಫ್ರೆಂಡ್ಸ್, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಕೂಡ ಮಾಡಿ. ಬನ್ನಿ ನೋಡೋಣ ವಿಡಿಯೋವನ್ನು. ಪಾಲಿಸೋ ಹೇ ಶರಣು ಗಣಪತಿ, ಶರಣು ಗಣಪತಿ, ಪಾಲಿಸೋ ನಮ್ಮ ಪಾಲಿಸೋ. ಕೋಟಿ ಸೂರ್ಯ ತೇಜ ಪ್ರಕಾಶನೆ ಇದು ಹಲಸಿನ ಬೀಜ ಓಮ್ ಪುಡಿ ಇದೆ. ಇದಕ್ಕೆ ಹಲಸಿನ ಬೀಜ 1 ಕಪ್ಪು, ಅರ್ಧ ಕಪ್ ಚಿರೋಟಿ ರವೆ, ಒಂದು ಕಾಯಿಸಿದ ಎಣ್ಣೆ ಹಾಕ್ಕೊಂಡು ರವಾದ ಮೇಲೆ, ಓಮ್ ಕಾಳು ಒಂದು ಅರ್ಧ ಸ್ಪೂನು, ಎಳ್ಳು ಸ್ವಲ್ಪ ಹಾಕೋದು, ಮತ್ತು ಕರಿಯಲ್ಲಿ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಲಸಿನ ಬೀಜ ಹುರಿದು ನೈಸ್ ಪುಡಿ ಮಾಡ್ಕೊಳ್ಳೋವು. ಆಮೇಲೆ ಚಿರೋಟಿ ರವೆ, ಉಪ್ಪು, ಉಳ್ಳಾಗಡ್ಡೆ ಸಣ್ಣದಾಗಿ ಇಟ್ಕೊಂಡಿರೋದು ಇದೆಲ್ಲ ಸೇರಿಸಿ, ಕೊತ್ತಂಬರಿ ಸೊಪ್ಪು, ಎಳ್ಳು ಇದು ಸೇರಿಸಿ ಸರಿ ಮೇಲೆ ಕಲಸೋ ಬಿಸಿ ನೀರಲ್ಲಿ ಕಲಸಿ ಅದನ್ನ ಓಮ್ ಬಿಲ್ಲೆ ಹೇಳ್ತೀವಿ, ಆ ಬಿಲ್ಲಲ್ಲಿ ಒತ್ತಿರೋದು, ಮತ್ತು ಕಾದ ಎಣ್ಣೆಯಲ್ಲಿ ಸಣ್ಣ ಉರಿಯಲ್ಲಿ ಬೇಯಿಸಿರೋದು. ಒಣಗಿಸ್ಕೊಂಡು ಪೌಡ್ರ್ ಮಾಡಿಕೊಂಡು ಆಮೇಲೆ ಅದು ಅಕ್ಕಿ ಹಿಟ್ಟು, ಖಾರದ ಪೌಡ್ರು, ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ರೆಸ್ಟಿಗೆ ಇಡಬೇಕು. ಬೇಕೋಡಾದರೆ ನಮಗೆ ಬೇಸಿಕ್ ಇದು. ಆಮೇಲೆ ಶೇಂಗಾ ಸ್ವಲ್ಪ ಅಂದರೆ ಅದ್ರ ಹಾಫ್ ಒಂದು 2 ಸ್ಪೂನ್ ಹಾಕಿ ಶೇಂಗಾ, ಆಮೇಲೆ ಕಡಲೆ ಪೌಡ್ರು ಅದನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಮತ್ತು 10 ನಿಮಿಷ ರೆಸ್ಟಿಗೆ ಇಡೋದು. ಆಮೇಲೆ ತೀರು ತೆಳುವಲ್ಲ, ಮೀಡಿಯಮ್ ಸೈಡಿಗೆ ಬರೆದು ಫ್ರೈ ಮಾಡಬೇಕು ಎಣ್ಣೆ ಅಷ್ಟೇ. ಹೌದು, ಸತೀಶ್ ಇದು ಹಲಸಿನ ಬೀಜದಿಂದ ಮಾಡಿ
ಅದು ಸ್ವಲ್ಪ ಬೇಳೆ ಹಿಟ್ಟನ್ನು ಥ್ಯಾಂಕ್ ಯು. ನೋಡಿ ಹೆಂಗೈದು ನೋಡಿ. ಎಂತೆಂತ ಇತ್ತು ಹೇಳಿ, ಎಂತೆಂತ ಇತ್ತು, ಎಂತೆಂತ ಕೊಡ್ತಿದ್ದಿ?